ಅವರ ಹಸ್ತದಲ್ಲಿರುವಂತಹ ರೇಖೆಗಳನ್ನು ದೃಷ್ಟಿಸಿದ್ರೆ ಸಾಕು ಅವರು ಅಪೂರ್ವ ಪರ ಎಲ್ಲವೂ ನನಗೆ ತಿಳಿದು ಬಿಡ್ತಿತ್ತು. ಆದರೆ ನಿನ್ನಲ್ಲಿ ಯಾಕೋ ನನಗದಾಗ್ತಾ ಇಲ್ಲ. ನನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ನೇರವಾಗಿ ಹೇಳಿ, ಇಲ್ಲಿಂದ ನಮ್ಮ ಮನೆಗೆ ಹೊರಟೋಗೋಣ. ಚೇಚೆ, ಹಾಗಲ್ಲ ಅರ್ಜುನ್ ಅವರೇ. ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ಹೇಗೆ? ಅವನೇನಾ? ಇದು ಅವನೇ, ಖಂಡಿತ ಅವನೇ. ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ ನಾನು? ಹಾಗೊಂದು ವೇಳೆ ಪವಾಡ ಸದೃಶ್ಯವಾಗಿ ನಾಗರಾಜ ನಾಗರಾಣಿ ಬದುಕಿ ಬಂದರು ನಿನ್ನನ್ನು ಗುರುತಿಡಿಯಲು ಸಾಧ್ಯವಾಗದಂತೆ ನಿನ್ನ ಸುತ್ತ ಒಂದು ಶಕ್ತಿ ಪ್ರಭೆಯನ್ನು ಸೃಷ್ಟಿ ಮಾಡಿದ್ದೀನಿ ವಿಷ್ಣು. ಅಲ್ಲ, ನಾನ್ಯಾಕೆ ಓಡ್ಬೇಕು? ನಾನ್ಯಾಕೆ ಹೆದರ್ಬೇಕು ಅಂತ? ನನಗೆ ಬಾಬಾ ಕೊಟ್ಟಿರೋ ರಕ್ಷೆ ಇದೆ. ಅದೇನಾಗುತ್ತೋ ಆಗ್ಲಿ, ಯಾವುದಕ್ಕೂ ನನ್ನ ಅನುಮಾನನ ಪರಿಹರಿಸಿಕೊಳ್ಳೋದೇ ಒಳ್ಳೇದು. ಹೇಗಾದ್ರೂ ಮಾಡಿ ನಾನೇ ಮಾತು ಶುರು ಮಾಡಿಬಿಡ್ತೀನಿ. ನಮಸ್ಕಾರ. ಊರಿಗೆ ಹೊಸಬ್ರ? ನಿಮ್ಮನ್ನೇ ಕೇಳ್ತಾ ಇರೋದು. ಹೊಸಬ್ರ? ಹೌದು, ನೀವು ಹೇಳ್ತಾ ಇರೋದು ಸರಿನೇ. ನಾನು ಈ ಊರಿಗೆ ಹೊಸಬ. ಓ ಹೌದಾ, ಸಂತೋಷ. ಅಂದಹಾಗೆ ಯಾವ ಊರು ನಿಮ್ದು? ಅಂದ್ರೆ ಈ ಕಡೆ ಎಲ್ಲೂ ನೋಡಿರ್ಲಿಲ್ವಲ್ಲ, ಹಾಗಾಗಿ ಕೇಳಿದೆ. ಹೊಸಬ ಅಂತ ಹೇಳಿದ್ಮೇಲೆ ನೀವು ನೋಡಿರೋಕೆ ಹೇಗೆ ಸಾಧ್ಯ? ಹೌದಲ್ಲ, ಕ್ಷಮಿಸಿ. ಅನುಮಾನನೇ ಇಲ್ಲ, ಅದೇ ತೇಜಸ್ಸು, ಅದೇ ಮುಖ, ಅದೇ ವರ್ಚಸ್ಸು. ಅವನೇ ಇವನು.
ಏನಂದ್ರಿ? ಆ, ಆ, ಏನೂ ಇಲ್ಲ. ಅದೇ ಎಲ್ಲ ಎಲ್ಲ ಅವನೇ ಜಗದ್ರಕ್ಷಕ. ಓಂ ನಮಃ ಶಿವಾಯ. ನಮಸ್ಕಾರ, ಬರ್ತೀನಿ. ಅಜ್ಜಿ, ಅತ್ತೆ, ನಾನು ಅವಾಗ್ಲಿಂದ ಗಮನಿಸ್ತಾ ಇದ್ದೀನಿ, ನೀವೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಏನದು? ಹೌದು ಕಣೆ, ಇಲ್ಲಿ ಬಂದ್ಮೇಲೆ ನಿನ್ನ ವಿಷಯ ಹೇಳೋಣ ಅಂತಿದ್ವಿ. ಇವತ್ತು ನಿನ್ನ ಹೆಸರಲ್ಲಿ ದೇವ್ರಿಗೆ ಅರ್ಚನೆ ಪ್ರಸಾದದ ಸೇವೆ ಇಟ್ಕೊಂಡಿದ್ದೀವಿ. ಏನು? ಪ್ರಸಾದದ ಸೇವೆನಾ? ಹೂ ಅಮೃತ, ನಿಮ್ಮಿಬ್ರ ಮಧ್ಯೆ ಏನೇನೋ ನಡೆದು ಹೋದ್ವು. ಅದಕ್ಕೆಲ್ಲ ಒಂದು ಶುಭ ಅಂತ್ಯ ಸಿಗ್ಲಿ ಅಂತ ದೇವರಲ್ಲಿ ಹರಕೆ ಹೊತ್ಕೊಂಡು ನಿನ್ನ ಹೆಸರಲ್ಲಿ ಪ್ರಸಾದದ ಸೇವೆ ಕೊಟ್ಟಿದ್ದೀವಿ. ಇಲ್ಲಿಗೆ ಬಂದ್ಮೇಲೆ ಹೇಳೋಣ ಅಂತ ನಿನಗೆ ಮೊದಲೇ ಹೇಳಲಿಲ್ಲ. ಖುಷಿ ಆಯ್ತಾ ನಿಂಗೆ? ಖಂಡಿತವಾಗ್ಲೂ ಅತ್ತೆ, ಖುಷಿ ಆಗದೆ ಇರುತ್ತೆ ಹೇಳಿ. ಅರ್ಜುನ್ ಅವರೇ, ಕೇಳಿಸ್ಕೊಂಡ್ರಾ? ನಿಮಗೆ ಖುಷಿ ಆಗ್ಲಿಲ್ವಾ ಅರ್ಜುನ್ ಅವರೇ? ಬನ್ನಿ. ನಡೀತಾ ಇರೋದು ನಿಮ್ಮ ಹೆಸರಲ್ಲಿ, ನನಗೆ ಯಾಕೆ ಖುಷಿ ಆಗತ್ತಾ? ಅರ್ಜುನ್, ನೀನ್ ಬೇರೆ ಅವಳು ಬೇರೆ ಏನೋ. ಈ ಪೂಜೆ ಮಾಡಿಸ್ಬೇಕಾಗಿರೋದು ಮನೆ ಸೊಸೆ ಹೆಸರಲ್ಲೇ, ಗೊತ್ತಾಯ್ತಾ? ಹೇಮಾ, ಅವ್ನ ತರಲೆ ಬುದ್ಧಿ ನಿನಗೆ ಗೊತ್ತಿಲ್ವಾ? ಏನಾದ್ರೂ ಒಂದು ಹೇಳಿ ಕಾಲು ಎಳಿತಾನೆ, ಇಲ್ಲ ಅಂದ್ರೆ ಅವ್ನ ಸಮಾಧಾನ ಆಗೋದಿಲ್ಲ. ನಡಿ, ಎಲ್ಲ ಕಾಯ್ತಾ ಇರ್ತಾರೆ, ಎಲ್ಲ ಸಿದ್ಧ ಆಗಿದೆ. ಬಾಮ ನೀನು, ಅವ್ನು ಮಾತಾಡ್ತಾನೆ ಇರ್ತಾನೆ. ಅರ್ಜುನ್ ಅವರೇ, ಅಲ್ಲೇನ್ ಮಾಡ್ತಾ ಇದ್ದೀರಾ? ಬನ್ನಿ. ಇಲ್ಲ, ನಾನು ಬರಲ್ಲ. ಬಾಬಾ, ಬಾಬಾ, ಅನಾಹುತ ಆಯ್ತು ಬಾಬಾ, ಅನಾಹುತ ಆಯ್ತು. ಯಾಕಿಷ್ಟ ಗಾಬರಿಯಿಂದ ಓಡ್ ಬರ್ತಿದ್ಯಾ? ಅಂಥ ಅನಾಹುತ ಏನಾಯ್ತು? ಬಾಬಾ, ಅವನಿನ್ನೂ ಬದುಕಿದ್ದಾನೆ. ಈಗಷ್ಟೇ ನೋಡ್ಕೊಂಡು ಬಂದೆ. ಅವನು ಅಂದ್ರೆ ಯಾರು ವಿಷ್ಣು? ನಾಗರಾಜ. ಇಲ್ಲ ಬಾಬಾ, ನಾನು ಅವನ್ನ ನೋಡಿದೆ. ದೇವಸ್ಥಾನದಲ್ಲಿ ನನ್ನ ಎದುರಿಗೆ ನಿಂತಿದ್ದ.
ಇಲ್ಲ ವಿಷ್ಣು, ನೀನು ದೇವಸ್ಥಾನದಲ್ಲಿ ಬೇರೆ ಯಾರನ್ನೋ ನೋಡಿ ಅವ್ರನ್ನೇ ನಾಗರಾಜ ಅಂತ ಭ್ರಮಿಸಿದ್ಯಾ ಅಷ್ಟೇ. ಯಾವುದೇ ಕಾರಣಕ್ಕೂ ಹಾಗಾಗೋದು ಅಸಾಧ್ಯವಾದ ಮಾತು. ಬಾಬಾ, ನಿಮಗೆ ಹೇಗೆ ಅರ್ಥ ಮಾಡಿಸ್ಲಿ ನಾನು? ನಿಮ್ಮ ಆಣೆಗೂ ನಾನು ಹೇಳ್ತಾ ಇರೋದು ಸತ್ಯ. ಅದೇ ಮುಖ, ಅದೇ ವರ್ಚಸ್ಸು, ಅದೇ ತೇಜಸ್ಸು. ಅವನು ಬೇರೆ ಯಾರು ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ಬಾಬಾ. ಅರ್ಜುನ್, ನಿಂದ್ ಯಾಕೋ ತುಂಬಾ ಅತಿ ಆಗ್ತಾ ಇದೆ ಕಣೋ. ಹೊರಗ್ ಬಂದಿದೀವಿ, ಎಲ್ರು ನಮ್ಮನ್ನೇ ನೋಡ್ತಾ ಇದ್ದಾರೆ. ಯಾಕೆ ಹೀಗೆ ನಡ್ಕೋತಾ ಇದ್ಯಾ? ಈಗ ಸುಮ್ನೆ ಒಳಗ್ ಬಂದ್ರೆ ಸರಿ. ಇಲ್ಲಮ್ಮ, ನಾನು ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಅರ್ಜುನ್, ಇಷ್ಟೊತ್ತವರೆಗೂ ಸರಿಯಾಗೇ ಇದ್ದೆ ತಾನೇ ನೀನು? ಏನಾಯ್ತು ನಿನ್ಗೆ? ನೋಡು, ಸುಮ್ನೆ ತರಲೆ ಮಾಡ್ಬೇಡ, ಬಾ. ಇಷ್ಟೊತ್ತು ನನಗೆ ತಲೆ ಕೆಟ್ಟಿತ್ತು, ಆದ್ರೆ ಇಲ್ಲಿಗೆ ಬಂದ ಮೇಲೆ ಎಲ್ಲ ಸರಿ ಹೋಯ್ತು. ಈ ದೇವರಿಂದಲೇ ನಮ್ಮ ಮನೇಲಿ ಇಷ್ಟೆಲ್ಲ ಅವಘಡ ನಡೀತಾ ಇರೋದು. ಇಂಥ ಜಾಗಕ್ಕೆ ನಾನು ಬರೋದಿಲ್ಲ ಅಷ್ಟೇ. ಅರ್ಜುನ್, ದೇವ್ರ ಬಗ್ಗೆ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದ್ರೆ ಒಳ್ಳೇದಾಗತ್ತೇನೋ? ಮನೇಲಿ ಹೀಗೆಲ್ಲ ಆಗ್ತಾ ಇರೋದಕ್ಕೆ ನಿನ್ ನಡವಳಿಕೆನೆ ಕಾರಣ ಅನ್ನೋದು ನಿನಗೆ ನೆನ್ಪಿರ್ಲಿ. ಸುಮ್ನೆ ಒಳಗ್ ಬಂದ್ರೆ ಸರಿ, ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ನಿಮ್ಮ ಕೈಲಿ ಏನು ಮಾಡೋದಕ್ಕಾಗಲ್ಲ. ನಾನ್ ಬರಲ್ಲ ಅಷ್ಟೇ. ಈಗ ಯಾಕೆ ಈ ರೀತಿ ನಡ್ಕೋತಾ ಇದ್ದೀರಾ ಅರ್ಜುನ್ ಅವರೇ? ದಯವಿಟ್ಟು ಒಳಗಡೆ ಬನ್ನಿ, ನಾನ್ ಕೇಳ್ಕೊತಾ ಇದ್ದೀನಿ, ಬನ್ನಿ ಒಳಗೆ. ನೀವ್ ಹೇಳಿದ್ರೆ ಒಳಗ್ ಬರ್ಬೇಕಾ? ಏನ್ ನಾ ನಿಮ್ಮ ಗುಲಾಮನ? ಬರಲ್ಲ, ನೀವಲ್ಲ. ಆ ದೇವರೇ ಬಂದು ಹೇಳಿದ್ರು ನಾನು ಬರಲ್ಲ ಅಷ್ಟೇ. ವಿಷ್ಣು, ಧಾವಂತದಲ್ಲಿ ಕೆಲವೊಮ್ಮೆ ಮನುಷ್ಯನ ಬುದ್ಧಿ ಮಂಕಾಗುತ್ತಂತೆ. ಯೋಚನೆ ಮಾಡು. ನಾಗರಾಜ ನಾಗರಾಣಿ ಸತ್ತು 11 ವರ್ಷಗಳಾಯ್ತು. ಅವರ ದೇಹಕ್ಕೆ ಜೀವ ಬರಬೇಕು ಅಂದ್ರೆ ನಾಗಮಣಿ ಸ್ಪರ್ಶವಾಗಬೇಕು. ಆದ್ರೆ ನಾಗಮಣಿ ಕಟಕನ ವಶದಲ್ಲಿದೆ. ಮತ್ತೆ ನಾಗರಾಜ ಬದುಕೋದಕ್ಕೆ ಹೇಗ್ ಸಾಧ್ಯ? ಯೋಚನೆ ಮಾಡು. ಆ ಕಟಕನೇ ಯಾಕೆ ಸಹಾಯ ಮಾಡಿರಬಾರ್ದು? ಆ ಕಟಕ ನಮಗೆ ಮೋಸ ಮಾಡಿ ಅವ್ರಿಗೆ ಯಾಕೆ ಸಹಾಯ ಮಾಡಿರಬಾರ್ದು? ಸಾಧ್ಯವಿಲ್ಲ ವಿಷ್ಣು. ಕಟಕ ನಿಯತ್ತಿಗೆ ಹೆಸರುವಾಸಿ. ಈ ಭೈರವನ ಆಜ್ಞೆ ಇಲ್ಲದೆ ನಾಗರಾಜನಿಗೆ ಜೀವ ನೀಡೋದು ಅಸಾಧ್ಯ. ಆದರೂ ನಾಗಮಣಿಯನ್ನ ಒಮ್ಮೆ ನೋಡೋವರೆಗೂ ನನಗೆ ಸಮಾಧಾನ ಇಲ್ಲ. ನಿನಗೆ ಅನುಮಾನ ಪರಿಹಾರ ಆಗ್ಬೇಕು ತಾನೆ? ಕಟಕ ಕಟಕ ಕಟಕ
ಬಳಿ ಇರೋ ನಾಗಮಣಿಯನ್ನು ನಮಗೆ ತೋರಿಸು. ನೋಡಿದ್ದೆ ವಿಷ್ಣು, ಒಂದು ವೇಳೆ ನಾಗಮಣಿನ ನಾಗರಾಜನ ದೇಹಕ್ಕೆ ಸ್ಪರ್ಶಿಸದಿದ್ದರೆ ನಾಗಮಣಿಯ ಬಣ್ಣ ಹಸಿರು ಬಣ್ಣಕ್ಕೆ ಬದಲಾಗಬೇಕಾಗಿತ್ತು. ಆದ್ರೆ ಇಲ್ಲ, ಹಾಗಾಗಿಲ್ಲ. ನಾಗಮಣಿಯ ಮೂಲ ಬಣ್ಣವೇ ಗೋಚರಿಸ್ತಾ ಇದೆ. ಕೃಷ್ಣ, ಕಟಕನಿಂದ ಯಾವುದೇ ಪ್ರಮಾದವಾಗಿಲ್ಲ. ಕಟಕ ತನ್ನ ನಂಬಿಕೆಯನ್ನು ಉಳಿಸ್ಕೊಂಡ್ಬಿಟ್ಟಿದ್ದಾನೆ. ಬೇಷ್ ಕಟಕ, ಬೇಷ್. ನೀನು ಹೊರಡ್ಬೋದು. ಹಾಗಾದ್ರೆ ನನ್ನ ಗೊಂದಲ ಬಗೆಹರಿಯೋದು ಹೇಗೆ ಬಾಬಾ? ನಾಗಮಣಿಯಿಂದ ಈ ಕೆಲಸ ಆಗಿಲ್ಲ, ಸರಿ, ಒಪ್ಕೊಳ್ತೀನಿ. ಆದರೆ ನಾಗರಾಜ ಬದುಕಿ ಬರೋದಕ್ಕೆ ಬೇರೆ ಯಾವುದಾದ್ರೂ ದಾರಿಗಳಿದ್ರೆ? ಅಸಂಭವ ವಿಷ್ಣು, ಅಸಂಭವ. ಅತ್ತೆಮ್ಮ, ನನ್ಗಿವ್ನ ವರ್ತನೆನೇ ಅರ್ಥ ಆಗ್ತಾ ಇಲ್ವಲ್ಲ. ಕ್ಷಣಕ್ಕೊಂದೊಂದ್ ಥರ ಆಡ್ತಾನೆ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಬಾ. ಅಮೃತ, ಅವನ ವರ್ತನೆ ಬಗ್ಗೆ ಬೇಜಾರು ಮಾಡ್ಕೋಬೇಡಮ್ಮ. ಅವನು ಹೀಗೆ ಚಿಕ್ಕ ವಯಸ್ಸಿನ ತುಂಬಾ ಹಠ ಅಲ್ವಾ ಹೇಮ? ಹೇಮ, ನಿಂಗೆ ನಾಪ್ಕ ಇದೆಯಾ? ಒಂದ್ಸಲ ನಮ್ಮೂರ್ ಜಾತ್ರೆಗೆ ಹೋಗಿದ್ವಲ್ಲ, ಅವನು ಕರ್ಕೊಂಡು ಆಗ ಅವನು ನನ್ನ ದೇವಸ್ಥಾನದ ಒಳಗಡೆನೆ ಬರಲ್ಲ ಅಂತ ಹಠ ಮಾಡ್ತಿದ್ದ, ನೆನ್ಪಿದ್ಯಾ? ಅಯ್ಯಯ್ಯೋ, ಅದನ್ನ ಹೇಗ್ ಮರೆಯಕ್ಕಾಗತ್ತೆ ಅತ್ತೆಮ್ಮ? ಅವನ್ ಹೀಗೆ ಹಠ ಮಾಡ್ಕೊಂಡು ಹೋಗಿ ಕಾರಲ್ಲಿ ಕೂತವನು ನಾವ್ ಬರೋ ತನಕ ಅವ್ನು ಇಳ್ದೇ ಬರ್ಲಿಲ್ಲ, ಹಾಗೆ ಕೂತಿದ್ದ. ಎಲ್ಲ ಹೋಗ್ತಾನೆ ಹುಡುಗ ಬುದ್ಧಿ. ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಳ್ತಾನೆ, ಆಮೇಲೆ ಅವನೇ ಬರ್ತಾನೆ. ಅಮೃತನ್ ಬಿಟ್ಟು ಅವನ್ ಕೈಲಿ ಇರಕ್ಕಾಗಲ್ಲ, ಬಂದೇ ಬರ್ತಾನೆ, ನೋಡ್ತಾ ಇರು. ಅದು ಅಲ್ದೆ ಅವನಿಲ್ದೆ ಇದ್ರೆ ಏನು ನಡೆಯೋದಿಲ್ವಾ? ಯಾಕೆ ನಾವಿಲ್ವಾ? ಅಜ್ಜಿ ಕೋಳಿ ಕೂಗಿದ್ರೆ ಮಾತ್ರ ಬೆಳಗ್ಗೆ ಆಗೋದಾ ಏನತ್ತೆಮ್ಮ? ಹೌದೌದು. ನನಗೆ ಗೊತ್ತು ಅತ್ತೆ, ನೀವೆಲ್ಲ ನನ್ನ ಸಮಾಧಾನಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ. ಆದ್ರೆ ಅರ್ಜುನ್ ಅವರ ವರ್ತನೆ ನಿಜಕ್ಕೂ ಆತಂಕ ತರ್ತಿದೆ. ಯಾರ ಹತ್ರ ಹೇಗ್ ನಡ್ಕೋಬೇಕು ಗೊತ್ತಾಗ್ತಾ ಇಲ್ಲ. ಹಾ ಸರಿ, ಬನ್ನಿ ಹೋಗೋಣ. ಅಲ್ಲೆಲ್ಲರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅಮೃತ, ಇವತ್ ಮಾತ್ರ ಪ್ರಸಾದದ ಸೇವೆ ಭರ್ಜರಿಯಾಗಿ ನಡಿಬೇಕಮ್ಮ. ನಾನು ಅತ್ತೆಮ್ಮ ಅರ್ಚಕರ ಹತ್ರ ಹೋಗಿ ಪ್ರಸಾದ ಸಿದ್ಧವಾಗಿದ್ಯಾ ಅಂತ ಕೇಳ್ಕೊಂಡ್ ಬರ್ತೀವಿ. ನೀನ್ ಪ್ರಸಾದ ಜಾಗದ ಕಡೆ ಹೋಗಿ ಎಲ್ಲ ವ್ಯವಸ್ಥೆ ಆಗಿದೆಯಾ ಅಂತ ನೋಡ್ತಿರೋ. ಸರಿ ಅತ್ತೆ. ಹೇಮಾ, ಅಮೃತ ಮನ್ಸಿಗೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ಕಣೆ. ಪದೇ ಪದೇ ಇದೇ ವಿಷಯ ಹೇಳಿ ಅವಳಿಗೆ ಬೇಜಾರು ಮಾಡಬಾರ್ದು ಅಂತಾನೆ ನಾನು ಆ ರೀತಿ ಮಾತಾಡಿದ್ದು. ನಂಗೆ ಅರ್ಥ ಆಯ್ತು ಅತ್ತೆಮ್ಮ. ನೋಡೋಣ, ಆ ದೇವ್ರೆ ಇವನಿಗೆ ಒಳ್ಳೆ ಬುದ್ಧಿ ಕೊಡಬೇಕು ಅಷ್ಟೇ. ಬನ್ನಿ.